ನಮಸ್ತೆ ಎಲ್ಲರಿಗೂ ಪ್ರೇಮ ಜರ್ನಿ ಚಾನಲ್ಗೆ ಸ್ವಾಗತ. ನಾವಿವತ್ತು ನಮ್ಮ ಹೊಲಕ್ಕೆ ಹೊಂಟೀವಿ, ಅದು ಬುತ್ತಿ ಕಟ್ಕೊಂಡು ಇಡೀ ಫ್ಯಾಮ್ಲಿನ ಹೊಂಟೀವಿ. ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ಬೇಕಂತ ಹೇಳಿ. ಯಾಕಂತಂದ್ರೆ ನಮ್ಮ ಮೈದ್ನುಗಳು ಇಷ್ಟರು ಬೆಂಗಳೂರಿಂದ ಬಂದಿದ್ರು. ಬೆಂಗಳೂರಿಂದ ಬಂದಾರ ಅಂತಂದ್ರೆ ಹಬ್ಬನ ಅಲ್ರಿ. ಹೌದ್ರಿ, ನಾವು ಇಡೀ ಫ್ಯಾಮ್ಲಿ ಸೇರಿದ್ವಿ ಅಂತಂದ್ರೆ ಅದನ್ನ ಹಬ್ಬ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಎಳ್ಳಮಸಿ ಗಿಳ್ಳಮಸಿ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ. ಇಡೀ ಫ್ಯಾಮ್ಲಿ ಎಲ್ಲ ಸೇರಿದಾಗಷ್ಟೇ ನಾವು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಅಂದ್ರೆ ಮಜಾ ಇರ್ತೈತ್ರಿ. ಇಲ್ಲಿ ನೋಡ್ರಿ, ಹೊಲಕ್ಕೆ ಬಂದೀವಿ. ಇದೇನೋ ಪಪ್ಪಾರ್ ನೆಟ್ಟಿರುವಂಥ ಗಿಡ ಅಂತಂತ ಹುಣ್ಚಿ ಗಿಡ. ಬಟ್ ನೋಡ್ರಿ ಹೆಂಗದಾವಂತಂದ್ರೆ ಹುಣ್ಚಿಕಾಯಿ ಸಲುವಾಗಿ ಟೊಂಗಿನ ಬಾಗಿ ಬಿಟ್ಟೈತಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಹಣ್ಣು ಆಗ್ಯಾವಲ್ಲ, ಹಿಟ್ಟಣ್ಣು ಅಂತ ಹೇಳ್ತಾರೆ ನೋಡ್ರಿ, ಆ ಹಿಟ್ಟಣ್ಣು ಆಗ್ಯಾವ ಇಲ್ಲ ಅಂತ ಹೇಳಿ ಚೆಕ್ ಮಾಡತ್ತಿದ್ದೆ. ಇಲ್ಲಿ ನೋಡ್ರಿ ಒಂದೇ ಗಿಡ ಹಚ್ಚಿ 4 ಹಣ್ಣು ಬೆಳೆದಿತ್ತು ಅಂತಂದ್ರೆ ಹೆಣ್ಮಕ್ಳು ಫುಲ್ ಖುಷಿ ಪಟ್ಟ ಹಾರಾಡ್ಬಿಡ್ತಾರ್ರಿ. ಅಂಥದ್ರಾಗ ಪಪ್ಪಾರ ಈ ಗಿಡ ಹಚ್ಚಾರ. ಆ್ಯಂಡ್ 2 ಗಿಡ ಏನೋ ಹಚ್ಚಾರಂತ. 2 ಗಿಡ ಹಚ್ಚಾರ. ಗಿಡದ ತುಂಬ ಇಷ್ಟು ಎಳೆ ಬೀಳುವಂಥ ಕಾಯಿ ಬಿಟ್ಟಾವ ಅಂದ್ರೂ ಸುಮ್ಮ ಫೋನ್ ಹೊಡ್ಕೊತ ಕೂತಿದ್ರು. ಅವ್ರೇನು ಎಕ್ಸೈಟ್ಮೆಂಟ್ ಒಳಗೂ ಇರಲಿಲ್ಲ, ಖುಷಿ ಒಳಗೂ ಇರಲಿಲ್ಲ. ಖುಷಿ ಪಟ್ಟು ಇದನ್ನ ಮಾಡ್ಕೊಂಡು ಹರ್ಕೊಂಡು ಬಂದ್ವಿ ಅವನ್ನೆಲ್ಲ. ನಮ್ಮ ಉತ್ತರ ಕರ್ನಾಟಕ ಕಡೆ ಹುಣಸೆ ಮರ ಅಂತ ನೀಟಾಗಿ ಕರೆಯಂಗಿಲ್ರಿ, ಹುಂಚಿ ಗಿಡ ಅಂತ ಆಡು ಭಾಷೆದಾಗನ ಕರೀತಾರ. ನೀವು ಹುಣಸೆ ಮರ ಅಂತಾನೆ ತಿಳ್ಕೊರಿ. ಈ ಹುಣಸೆ ಮರದೊಳಗೆ ಹಿಟ್ಟಣ್ಣು ಹುಡುಕಾಡತ್ತಿದ್ದೆ. ಹಿಟ್ಟಣ್ಣು ಅಂದರೆ ಈ ಕಡೆ ಹಣ್ಣು ಅಲ್ಲ, ಈ ಕಡೆ ಕಾಯಿನೂ ಅಲ್ಲ, ಭಾರಿ ರುಚಿ ಇರುತ್ತದೆ. ಅದನ್ನು ನಾನು ಹುಡುಕಾಡತ್ತಿದ್ದೆ, ಚೆಕ್ ಮಾಡತ್ತಿದ್ದೆ. ಅದಕ್ಕೆ ಕೆಳಗಡೆನೇ ಇಷ್ಟು ಕಾಯಿ ಬಿದ್ದಾವ, ಮೇಲ್ಗಡೆ ನೋಡ್ರಿ ಜಂಪ್ ಮಾಡಿ ಹರಿಯಾತಾರ ವೈನಿಯರ್ ಅಂತ ಹೇಳಿ ನಮ್ಮ ಮೈದುಗಳು ಕಾಲೆಳೆ ಆತಿದ್ರು. ನನ್ನ ಫ್ಯಾಮ್ಲಿ ಜೊತೆ ಹಿಂಗೆ ನಕ್ಕೋತ ಖುಷಿಯಿಂದ ಇರೋದು ನನಗೆ ಭಾಳ ಇಷ್ಟ. ಎಲ್ಲರೂ ಕೂಡಿದಾಗ ಏನಪ್ಪ ಅಂತಂದ್ರೆ ಗೇಮ್ ಆಡ್ತೀವಿ, ಆ್ಯಕ್ಟಿವಿಟೀಸ್, ಹಾಡು, ಡ್ಯಾನ್ಸ್ ಮಸ್ತ್ ಎಂಜಾಯ್ ಮಾಡ್ತೀವಿ ನಾವಂತೂ ನಮ್ಮ ಫ್ಯಾಮ್ಲಿ ಒಳಗೆ. ಅದನ್ನು ಯಾವಾಗಾರ ಖಾಲಿ ಕುಂತಾಗ ನೆನಪಿಸ್ಕೊಂಡ್ರೆ ಸಾಕು, ಫುಲ್ ಮುಗ್ದಾಗ ನಗು ಬರ್ತೈತಿ. ನೀವು ಕೂಡ ನಿಮ್ಮ ಫ್ಯಾಮ್ಲಿ ಜೊತೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತೀರೇನೋ ಅದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಭರ್ಜರಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಮೆಣಸಿನ ಹಣ್ಣು ಇದ್ವು, ಮೆಣಸಿನ ಹಣ್ಣೆಲ್ಲ ತೊಗೊಂಡು ಆಮೇಲೆ ಅಲ್ಲಲ್ಲೇನೋ ನವಿಲ್ಗರಿ ಬಿದ್ದಿರ್ತಾವೆ ನೋಡಂತ ಹೇಳಿದ್ರು ಮಮ್ಮಿ. ನೋಡಿದೆ, ಒಂದು ನವಿಲ್ಗರಿನೇ ಸಿಗಲಿಲ್ಲ. ಹೋಗ್ಲಿ ಬಿಡ್ರಿ ಅಂತ ಹೇಳಿ ವಾಪಸ್ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಭರ್ಜರಿ ತಂಡಿತ್ತ, ಹಂಗಾಗಿ ಬೆಂಕಿ ಕಾಸ್ಕೊಳತ್ತಾರ ನೋಡ್ರಿ ಎಲ್ಲರೂ. ಫೈರ್ ಕ್ಯಾಂಪ್ ಹಾಕಿವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ ಹೊಸ ಕಂಟೆಂಟ್ ಜೊತೆ, ಹೊಸ ರೆಸಿಪಿ ಜೊತೆ. ಟೇಕ್ ಕೇರ್, ಬಾಯ್.